ITI ಡಿಪ್ಲೊಮಾ ಓದಿದವರಿಗೆ ರೈಲ್ವೆ ಲೋಕೋ ಪೈಲಟ್, HAL, BEL, ಮೆಟ್ರೋ, KMF, ಬೆಸ್ಕಾಂ, KPTCL, KSRTCಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳು ಹೀಗೆ ಇರುತ್ತವೆ. ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಲೋಕೋ ಪೈಲಟ್, ಜೂನಿಯರ್ ಇಂಜಿನಿಯರ್, ಟೆಕ್ನಿಷಿಯನ್ ಇದು ಡಿಪ್ಲೊಮಾ, ITI, BE, PUC ಸೈನ್ಸ್ ಮಾಡಿದವರನ್ನು ತೆಗೆದುಕೊಳ್ಳುತ್ತಾರೆ. ರಿಟರ್ನ್ ಎಕ್ಸಾಮ್ ಸಹ ಇರುತ್ತದೆ. ಡಿಪ್ಲೊಮಾ ಮೇಲೆ ಜೂನಿಯರ್ ಇಂಜಿನಿಯರ್ ಕರೆಯುತ್ತಾರೆ. ಬೆಸ್ಕಾಂ ಮತ್ತು KPTCL ಟೆಕ್ನಿಕಲ್ ಹುದ್ದೆಗಳಾದ ಜೂನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಗಳನ್ನು ಕರೆಯುತ್ತಿರುತ್ತಾರೆ. ಇದೇ ರೀತಿ BMRCL ಮೆಟ್ರೋದಲ್ಲಿ ಮೇಂಟೈನರ್, ಟ್ರೈನ್ ಆಪರೇಟರ್, ಸೆಕ್ಷನ್ ಇಂಜಿನಿಯರ್ ಮತ್ತು BWSSB ಇಲ್ಲಿಯೂ ಸಹ ಇಂಜಿನಿಯರ್, ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಹುದ್ದೆಗಳನ್ನು ಕರೆಯುತ್ತಿರುತ್ತಾರೆ. BMTC, KSRTC ITI ಡಿಪ್ಲೊಮಾ ಮಾಡಿದವರಿಗೆ ಆರ್ಟಿಸನ್, ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳು. ಇಸ್ರೋ, DRDO ಇಲ್ಲಿ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಎರಡೂ ರೀತಿಯ ಜಾಬ್ಗಳನ್ನು ಎಲ್ಲಾ ರೀತಿಯ ಕ್ವಾಲಿಫಿಕೇಶನ್ಗೂ ಕರೆಯುತ್ತಿರುತ್ತಾರೆ. ಈ ಎರಡು ಡಿಪಾರ್ಟ್ಮೆಂಟ್ಗಳು ಸಹ ನಿಮ್ಮ ಪಟ್ಟಿಯಲ್ಲಿ ಇರಲಿ. HAL, BEL, BHEL, BEML ಇಲ್ಲಿ ಮುಖ್ಯವಾಗಿ ITI ಡಿಪ್ಲೊಮಾ ಹಾಗೂ ಇಂಜಿನಿಯರಿಂಗ್ ಮಾಡಿದವರಿಗೆ ಜಾಬ್ ಕರೆಯುತ್ತಾರೆ. ಈ ಡಿಪಾರ್ಟ್ಮೆಂಟ್ಗಳ ಇನ್ನೊಂದು ವಿಶೇಷವೇನೆಂದರೆ ಕೆಲವೊಮ್ಮೆ ನಿಮ್ಮ ಬಳಿ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ದರೆ ಮಾತ್ರ ನೀವು ಅವರು ಕರೆಯುವ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಲ್ಲಿ ನೀವು ರಿಜಿಸ್ಟರ್ ಆಗಿದ್ದರೆ ಜಾಬ್ ಕರೆದಾಗ ಅವರು ನಿಮಗೊಂದು ಆ ಜಾಬ್ಗೆ ಸಂಬಂಧಿಸಿದ ಲೆಟರ್ ಕೊಡುತ್ತಾರೆ ಅಥವಾ ಪೋಸ್ಟ್ ಮಾಡುತ್ತಾರೆ. ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತದೆ. ಆನ್ಲೈನ್ ನಲ್ಲಿ ಅಪ್ಲೈ ಮಾಡುವಾಗ ಈ ನಂಬರ್ ಅನ್ನು ನಮೂದಿಸಿದರೆ ಮಾತ್ರ ಅಪ್ಲಿಕೇಶನ್ ಮುಂದುವರಿಯುತ್ತದೆ. ಹಾಗಾಗಿ ವಿಶೇಷವಾಗಿ ಟೆಕ್ನಿಕಲ್ ಕೋರ್ಸ್ ಮಾಡಿರುವವರು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿಕೊಳ್ಳುವುದು ಉತ್ತಮ. ನಾವು ಪ್ರತಿ ಬಾರಿ ಹೇಳುವಂತೆ ಯಾವುದೇ ಜಾಬ್ ಕರೆಯುವ ಸಮಯದವರೆಗೂ ಕಾಯುವ ಬದಲು ಈಗಲೇ ಆದಷ್ಟು ಬೇಗ ಇಂತಹ ಅಗತ್ಯ ಡಾಕ್ಯುಮೆಂಟ್ಗಳನ್ನು ಮಾಡಿಸಿ ಇಟ್ಟುಕೊಳ್ಳಿ. KMF ಇದು ಸಹ ಒಂದು ಜನಪ್ರಿಯ ಸಂಸ್ಥೆ. ಇಲ್ಲಿಯೂ ಸಹ ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಎರಡೂ ಶ್ರೇಣಿಗಳಲ್ಲಿ ಎಲ್ಲಾ ರೀತಿಯ ವಿದ್ಯಾರ್ಹತೆಗಳಿಗೂ ತರಹೇವಾರಿ ಒಮ್ಮೊಮ್ಮೆ 30, 40, 50 ಬಗೆಯ ಹುದ್ದೆಗಳನ್ನು ಕರೆಯುತ್ತಾರೆ. FCI ಇದು ಸೆಂಟ್ರಲ್ ಗವರ್ಮೆಂಟ್ನ ಫುಡ್ ಡಿಪಾರ್ಟ್ಮೆಂಟ್. ಇಲ್ಲೂ ಸಹ ಹಲವಾರು ಟೆಕ್ನಿಕಲ್ ಹಾಗೂ ನಾನ್ ಟೆಕ್ನಿಕಲ್ ಜಾಬ್ ಕರೆಯುತ್ತಾರೆ. ಕರ್ನಾಟಕ ಎಜುಕೇಶನ್ ಅಥಾರಿಟಿ, PDO, BWSSB, PWD, ಮೆಟ್ರೋ, MSIL, ಕರ್ನಾಟಕ ಫುಡ್ ಹೀಗೆ ನಾನಾ ಡಿಪಾರ್ಟ್ಮೆಂಟ್ಗಳ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ಈಗ KEA ನಲ್ಲಿ ಸಿಗುತ್ತಿವೆ. ಇವಿಷ್ಟು ಮುಖ್ಯವಾದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಮತ್ತು ಅಲ್ಲಿ ಕರೆಯುವ ಜಾಬ್ಗಳು.